ನಿನಗದು ಸಮವಾಗ್ವದೋ. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗ್ವದು. ಹೇಳೋಣವ. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿನಗದು ಸಮವಾಗ್ವದೋ. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗೋದು. ಕೋಟಿ 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 ಸ್ತುತಿ. ಎಲ್ಲರೂ ಬಾಯಿ ತೆಗಿಬೇಕು. ಪ್ರತಿಯೊಬ್ಬರು ಬಾಯಿ ತೆರೆದು ಹಾಡುವಾಗ ಮಾತ್ರವೇ ಒಂದರ ಸನ್ನಿಧಿ ಹಿಡಿದು ಬರ್ತದೆ. ಓ ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗೋದು. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿನಗದು ಸಮವಾಗದು. ಕೋಟಿ ಕೋಟಿ ಸ್ತುತಿ. ಬಾಳೆ ಸಾಕಾಗೋದು. ನನ್ ಬಾಳೆ ಸಾಕಾಗಲ್ಲ. ಕೋಟಿ ಕೋಟಿ ಸ್ತುತಿ. ಶಬ್ದವಾಗಿ ಶಬ್ದವಾಗಿ ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗದು. ಕೋಟಿ 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 ಯೇಸುವಿಗೆ ಸ್ತೋತ್ರ. ಕೋಟಿ ಕೋಟಿ ಯೇಸುವಿಗೆ ಮಹಿಮೆ. ಆಮೆನ್. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗದು. ಕೋಟಿ ಕೋಟಿ ಸ್ತುತಿ ಹೇಳಿದರು. ಕೋಟಿ ಕೋಟಿ ಸ್ತುತಿ ಹೇಳಿದರು ಬಾಳೆ ಸಾಕಾಗದು. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿನಗದು ಸಮವಾಗದು. ಕೋಟಿ ಕೋಟಿ ಸ್ತುತಿ. ದೇವರ ಪ್ರಸನ್ನತೆಯಲ್ಲಿ ದೇವರ ಮಹಿಮೆಯಲ್ಲಿ ತೇರಾಡಬೇಕಾಗಿದೆ. ದೇವರ ಮಹಿಮೆ ಹೇಳಿದರು ನನ್ನ ಬಾಳೆ ಸಾಕಾಗದು. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿಮಗದು ಸಮವಾಗುವುದು. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ನ ಬಾಳೆ ಸಾಕಾಗುವುದು. ಆಮೆನ್. ಹಲ್ಲೆಲೂಯಾ. ನನಗೂ ಕೂಡ ಬರಲ್ಲ ಹಾಡು, ಆದ್ರೆ ನಾನು ಹಾಡಿದ್ದೇನೆ. ಆಮೆನ್. ಗಟ್ಟಿಗಳ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಜನರೇ, ಇವತ್ತು ನಾವು ಬಂದಿರುವುದು ಯಾರನ್ನ ಆರಾಧಿಸೋದಕ್ಕಾಗಿ. ಈಗ ನಾವು ಹಾಡಿದ್ವಿ, ಕೋಟಿ ಕೋಟಿ ಸ್ತುತಿ ಹೇಳಿದ್ರು ನನ್ ಬಾಳ ಸಾಕಾಗಲ್ಲ, ನಿನಗದು ಸಮವಾಗಲ್ಲ. ಮತ್ತೆ ದೇವರಿಗೆ ಏನು ಸಮ? ಇವಾಗ ನಾವು ಆರಾಧನೆ ಮಾಡಕ್ ಹೋಗ್ತೇವೆ. ಅದಕ್ಕೆ ಮುಂಚಿತವಾಗಿ ಆಮೇಲೆ ಒಂದು ಸರ್ಕಾರದ ಇಲಾಖೆಗೆ ನಾವೇನಾದರೂ ಸವಲತ್ತುಗಳನ್ನು ತೆಗೆದುಕೊಳ್ಳಬೇಕಂದ್ರೆ, ಒಂದು ಸರ್ಕಾರದಿಂದ ನಾವು ಏನಾದರೂ ಸೌಲಭ್ಯ ಪಡೆದುಕೊಳ್ಳಬೇಕಂದ್ರೆ ಅವರು ಕೇಳಿದ ದಾಖಲಾತಿಗಳನ್ನು ನಾವು ಒಪ್ಪಿಸ್ಕೊಡ್ಬೇಕು, ಸಬ್ಮಿಟ್ ಮಾಡಬೇಕು, ಒಪ್ಪಿಸ್ಬೇಕು. ಒಂದು ಸರ್ಕಾರದಲ್ಲಿ ಯಾವುದೋ ಒಂದು ಉದ್ಯೋಗ ತಗೋಬೇಕಂದ್ರೆ ಏನನ್ನು ಕೇಳ್ತಾರೆ ಅವರು? ಹೇಳಿ. ಆಧಾರ್ ಕಾರ್ಡು. ನಿಮಗೆ ಸರ್ಕಾರ ಬೇಡ ಬಿಡ್ರಿ. ಓಕೆ, ಎಷ್ಟು ಜನ ಸಂಘದಲ್ಲಿ ಇದ್ದೀರಿ? ಸ್ತ್ರೀ ಶಕ್ತಿ, ಮಂಜುನಾಥ್ ಸಂಘ, ಧರ್ಮಸ್ಥಳ ಸಂಘ, ಸಂಘ ಸಂಘ ಸಂಘ. ಓ, ಹಿಂಗೆ ಬರ್ಬೇಕು. ನಾನು ನಿಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಓಕೆ, ಸಂಘದಲ್ಲಿ ನಿಮಗೆ ಲೋನ್ ತಗೋಬೇಕಂದ್ರೆ, ನಾನು ಸ್ತ್ರೀ, ನನ್ಗೆ ಲೋನ್ ಕೊಡಿ ಅಂದ್ರೆ ಕೊಡ್ತಾರ? ಅವ್ರಿಗೆ ಏನೇನು ಕೇಳ್ತಾರೆ ಸಂಘದಲ್ಲಿ? ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇನ್ನೇನು ಕೇಳ್ತಾರೆ? ನೀವು ಯಾರು ಲೋನ್ ತಗೊಂಡಿಲ್ಲ? ಮಾರಕ್ಕೆ ಎಲ್ಲಿ ಫಿಲ್ಟರ್ ವಾಟರ್ ಮಾರಕ್ಕೆ ಎಲ್ಲಿ ಬಂದಾರ? ಲೋನ್ ತಗೊಂಡಿಲ್ಲ. ಮೊನ್ನೆ ಏನನ್ನು ಕೊಟ್ಟೆ? ಏನೇನು ಕೊಟ್ಟೆ ನನಗೆ ಗೊತ್ತಿಲ್ಲ. ಎಲ್ಲ ನನ್ನ ಮಗ ಕೊಟ್ಟಾನ ಸರ್. ಹೇಳ್ತಾರೆ ಎಲ್ಲ ಮಗ ಕೊಟ್ಟಿದ್ದಾನೆ. ಒಂದು ಆಧಾರ್ ಕಾರ್ಡ್ ಕೊಡಬೇಕು, ID ಕಾರ್ಡ್ ಕೊಡಬೇಕು, ಪಾನ್ ಕಾರ್ಡ್ ಕೊಡಬೇಕು, ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು. ಇಷ್ಟೆಲ್ಲ ಕೊಟ್ಟ ಮೇಲೆ ಅದಕ್ಕೊಂದು ಸಿಗ್ನೇಚರ್ ಮಾಡಬೇಕು. ನೀವು ಅವ್ರ ಅಪ್ಲಿಕೇಶನ್ ಕೊಡ್ತಾರೆ, ಅದಕ್ಕೊಂದು ಸೈನ್ ಮಾಡಬೇಕು. ಆಗ ಲೋನ್ ಅಪ್ರೂವಲ್ ಆಗಿ ನಿಮಗೆ ಕೈಲಿ ಕೊಡ್ತಾರೆ. ಹೌದಾ ಅಲ್ಲ? ಎಷ್ಟು ಜನ ನಂಬ್ತೀರಿ ಮಾತನ್ನು? ಹೌದು ಅಂದ್ರೆ ಹೌದು ಅನ್ರಿ, ಅಲ್ಲ ಅಂದ್ರೆ ಅಲ್ಲ ಅನ್ರಿ. ಕೈ ತೋರಿಸು ನನಗೆ.
ಓಕೆ, ಒಂದು ಸರ್ಕಾರದಿಂದ ಆಗಲಿ ಒಂದು ಸಂಘದಿಂದ ನಮ್ಮ ಸವಲತ್ತು ತೆಗೆದುಕೊಳ್ಳಬೇಕಂದ್ರೆ ಆಧಾರ್ ಕಾರ್ಡ್ ಕೊಡಬೇಕು ಅವ್ರು ಕೇಳಿದಾಗ, ID ಕಾರ್ಡ್ ಕೊಡಬೇಕು ಅವ್ರು ಕೇಳಿದಾಗ, ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು ಅವ್ರು ಕೇಳಿದಾಗ, ಮತ್ತಿನ್ನೇನು ಕೊಡಬೇಕು, ಫೋಟೋ ಕೊಡಬೇಕು. ಆಮೇಲೆ ಅವ್ರು ಅಪ್ಲಿಕೇಶನ್ ಕೊಡ್ತಾರೆ, ಎಲ್ಲ ಫಿಲ್ ಮಾಡಿದ ಮೇಲೆ ಕೆಳಗಡೆ ನಾವೇನ್ ಮಾಡ್ಬೇಕು, ಸೈನ್ ಮಾಡಬೇಕು. ಸೈನ್ ಮಾಡಕ್ ಬಂದಿಲ್ಲ ಅಂದ್ರೆ ಹೆಬ್ಬಟ್ಟು ಹಾಕ್ಬೇಕು. ಅದಾದ ಒಂದು ತಿಂಗಳು, ಒಂದು 2 ತಿಂಗಳಾದ್ಮೇಲೆ ಲೋನ್ ನಿಮಗೆ ಅಪ್ರೂವಲ್ ಆಗಿ ನಿಮ್ಮ ಅಕೌಂಟ್ಗೆ ಏನ್ ಬರ್ತದೆ, ಹಣ ಬರ್ತದೆ. ಇವಾಗ ನಾವು ದೇವರಿಂದ ಆಶೀರ್ವಾದ ಕಾಣಬೇಕಾ? ಯಾರಿಂದ ಹೇಳಿ ಜೊತೆಗೆ, ನಾವು ದೇವರಿಂದ ಅಭಿಷೇಕ ಹೊಂದಿಕೊಳ್ಬೇಕಾ? ಮನುಷ್ಯರಿಂದಲ್ಲ, ಪಾಸ್ಟರಿಂದಲ್ಲ, ಪಾಸ್ಟಮನಿಂದಲ್ಲ, ಈ ಕ್ವೇರ್ ಟೀಮ್ ಅಂದಲ್ಲ, ಆ ವಾದ್ಯಗಾರರಿಂದಲ್ಲ. ನಾವು ಸಾಕ್ಷಾತ್ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ನಾವು ದೇವರಿಗೆ ಏನ್ ಕೊಡಬೇಕು? ಈಗ ನಾವು ಆಡಿದ್ವಿ, ಕೋಟಿ ಕೋಟಿ ಸ್ತೋತ್ರ ಹೇಳಿದರು ನಿನಗದು ಸಮವಾಗದು. ಕೋಟಿ ಕೋಟಿ ಸ್ತೋತ್ರ ಹೇಳಿದರು ನನ್ನ ಬಾಳೆ. ಮತ್ತೆ ಏನ್ ಕೊಡ್ಬೇಕು ದೇವರಿಗೆ? ನಾವು ಎಷ್ಟು ಜನರಿಗೆ ಬೇಕು ಆಶೀರ್ವಾದ? ಕೈ ತೋರಿಸಿ. ನಿನಗೆ ಬಿಡುಗಡೆ ಬೇಕಾ? ಆಶೀರ್ವಾದ ಬೇಕಾ? ಬಿಡುಗಡೆ ಕೊಡಬೇಕಾ? ನನಗೆ ಆಶೀರ್ವಾದ ಬೇಕು ಪಾಸ್ಟ್ರೆ, ಬಿಡುಗಡೆ ಬೇಕು ಪಾಸ್ಟ್ರೆ, ಅಂದುಕೊಂಡಿದ್ದೆಲ್ಲ ಆಗ್ಬೇಕು ಪಾಸ್ಟ್ರೆ. ನಾನ್ ಮಾತ್ರ ಏನು ಕೊಡಲ್ಲ, ಫ್ರೀ ಬರ್ಬೇಕು. ಏಸಪ್ಪ ನೀನು ಫ್ರೀ ಕೊಡ್ತಾನೆ. ಆದರೆ ಒಂದು ದೇವರು ನಿನ್ನಿಂದ ಒಂದು ಬಯಸ್ತಾ ಇದ್ದಾನೆ. ಇಲ್ಲಿದ್ದೀರಾ? ಪಕ್ಕದ ಕಡೆ ಇಲ್ಲೇ ಇದೆಯಾ? ಎಲ್ಲೇನ ಹೋಗ್ತಾ ಇದೆ? ಇಲ್ಲೇ ಇದೆಯಾ? ಕೈಗಳ ಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಇರ್ತದೆ, ಕೋಟಿ ಕೋಟಿ ಸ್ತುತಿ ಹೇಳಿದ್ರು ಆತನ ಸಾಕಾಗಲ್ಲ, ನಮಗೆ ಅದು ಸಮವಲ್ಲ. ಮತ್ತು ದೇವರು ನಾವು ಏನ್ ಕೊಡ್ಬೇಕು? ಇವತ್ತು ಹೇಗೋ ದೇವರಿಂದ ನಾವು ಆಶೀರ್ವಾದ ಕಾಣಬೇಕು, ಹೇಗೋ ದೇವರಿಂದ ಬಿಡುಗಡೆ ಕಾಣಬೇಕು. ಮನುಷ್ಯರಿಂದ ಬಿಡುಗಡೆ ಕಂಡ್ರೆ ಮತ್ತೆ ಬರ್ತದೆ. ಹೇಳಿ, ಮನುಷ್ಯರಿಂದ ಬಿಡುಗಡೆ ಕಂಡ್ರೆ ಡಾಕ್ಟರ್ ಹತ್ರ ಹೋಗಿ ನಮಗೆ ಜ್ವರ ಬಿಟ್ಟು ಹೋಯ್ತು ಅನ್ಕೊಳ್ಳಿ, ಹಲೋ, ಮತ್ತೆ ಜ್ವರಗಿಳಿ ಬರ್ತದೆ. ಆದ್ರೆ ಯೇಸು ಸ್ವಾಮಿ ಹತ್ರ ಒಬ್ಬ ವ್ಯಕ್ತಿ ಕುರುಡನು ಬಂದು ಕಣ್ಣು ಬಂದವು, ತಿರುಗಿ ಎಲ್ಲನ ಕಣ್ಣು ಹೋಗಿದ ಒಂದು ಬೈಬಲ್ ತೋರಿಸ್ತೀವ? ಹಲೋ, ಯೇಸು ಸ್ವಾಮಿ ಹತ್ರ ಬಂದಾಗ ಮೂಕನ್ನು ಮಾತನಾಡಿದನು, ತಿರುಗಿ ಎಲ್ಲಾದ್ರೂ ಮೂಕನಾಗಿದೆ ಅಂತ ಬೈಬಲ್ ವಾಕ್ಯ ಹೇಳ್ತದ? ಯಾಕೆ? ದೇವರು ಕೊಟ್ರೆ ಶಾಶ್ವತವಾಗಿ ಕೊಡ್ತಾನೆ. ದೇವರು ಮಾಡಿದ್ರೆ ಅದ್ಭುತವಾಗಿ ಮಾಡ್ತಾನೆ. ದೇವರು ನಡೆಸಿದ್ರೆ ನಿರಂತರವಾಗಿ ನಮ್ಮ ಜೊತೆ ದೇವರು ನಡೆಸ್ತಾನೆ. ಇವಾಗ ನಾವು ಯಾರ ಜೊತೆ ನಡಿಬೇಕಂತ ಆಸೆ ಪಡ್ತೀವಿ? ಎಷ್ಟು ಜನ? ಸುಳ್ಳು ಹೇಳಬೇಡಿ. ನಾನು ನಿಮ್ಮನ್ನು ಆರಾಧನೆ ತೆಗೆದುಕೊಂಡು ಹೋಗೋದು ಮುಂಚಿತವಾಗಿ ನಿಮ್ಮನ್ನು ಪ್ರಿಪೇರ್ ಮಾಡ್ಬೇಕು, ನೀವು ರೆಡಿ ಆಗ್ಬೇಕು. ಒಬ್ಬ ಮೊದಲಿಂಗನಿಗೋಸ್ಕರ ಮೊದಲಿಗಿತ್ತು ಹೇಗೆ ಸಿದ್ಧರಾಗ್ತಾರೋ ಹಾಗೆ ಆರಾಧನೆಗೆ ಹೋಗೋದಿನ ಮುಂಚಿತವಾಗಿ ಆತ್ಮಭರಿತರಾಗಿ ಆರಾಧಿಸಬೇಕಂದ್ರೆ ನೀನು ರೆಡಿ ಆಗ್ಬೇಕು. ನಾನು ಯೇಸು ಜೊತೆ ನಡೀತೇನೆ ಅನ್ನೋರು ಮಾತ್ರ ಕೈ ತೋರಿಸಿ ಅಲ್ಲಲ್ಲಿ ಹೇಳ್ರಿ. ನಿಜವಾಗ್ಲೂ ನಡೀತೀರಾ? ಯಾರ ಜೊತೆಯಲ್ಲಿ? ಖಂಡಿತವಾಗ್ಲ. ಮತ್ತೆ ಯೇಸುವಿಗೆ ಏನ್ ಕೊಡ್ಬೇಕು? ಅಲ್ಲೇ ಮಾತಾಡ್ತಾನೆ. ಸಂಘದಲ್ಲಿ ಲೋನ್ ಬರ್ಬೇಕಂತ ಏನೇನು ಬೇಕಾ? ಚಪ್ರ నువ్వు ಚಪ್ರ. ಇವ್ರೆವ್ರು ಮಾట్లాಡ್ರು? ಆಧಾರ್ ಕಾರ್ಡ್ ಟಕ ಚಪ್ರ. తమ్ అಷ್ಟು కొట్రే ఇప్పుడు ఇచ్చిన పండిస్తారా? రోజు ఎన్క్వైరీ చేసి 1 నెల 1 ತಿಂಗಳು 15 ದಿನ ಟೈಮ್ ತಗೊಂಡು ಕೊಡ್ತಾರೆ. ನಾವು ಹಂಗಲ್ಲ. ಏಸಪ್ಪ ನನಗೆ ಅದ್ಭುತ ಮಾಡಪ್ಪ, ನನಗೆ ಕೊಟ್ಟುಬಿಡಪ್ಪ ಅಂತಂಗೆ ಕಣ್ಣು ತೆಗೆದ್ರೆ ಕೊಟ್ಬಿಡ್ಬೇಕು. ಹಂಗಾದ್ರೆ ಒಳ್ಳೆಯವನು ಯೇಸು ಸ್ವಾಮಿ. ಇವತ್ತು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಿನ್ನ ದೇವರು ನಿನಗಾಗಿ ಬಂದಿದ್ದಾನೆ. ನಿನ್ನ ಏಸಪ್ಪ ನಿನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಬಂದಿದ್ದಾನೆ. ನಿನ್ನ ತಂದೆ ನಿನ್ನ ಕಣ್ಣೀರು ಒರೆಸುವುದಕ್ಕೆ ಬಂದಿದ್ದಾನೆ. ನಿನ್ನ ತಂದೆ ನಿನ್ನ ಪರವಾಗಿ ಆತನು ಯುದ್ಧ ಮಾಡೋದಕ್ಕೆ ಬಂದಿದ್ದಾನೆ. ನಿನಗೆ ಬರುವ ಪ್ರತಿ ಹೋರಾಟಗಳಲ್ಲಿ ಆತನೇ ಹೋರಾಡಿ ನಿನಗೆ ಜಯ ಕೊಡುವುದಕ್ಕೆ ಬಂದಿದ್ದಾನೆ. ಆಮೇಲೆ ಮತ್ತೆ ನಾವು ಆತನಿಗೆ ಏನ್ ಕೊಡ್ಬೇಕ? ವಾವ್, ಯಾರು ಒಬ್ಬರು ಇಷ್ಟು ಹೊತ್ತಾದ್ಮೇಲೆ ಮಾತಾಡಿದ್ರು. ಒಬ್ರು ಯಾರೋ ಹೇಳಿದವರು ಯಾರು ಹೇಳಿದ್ರು? ಹೃದಯ ಅಂತ ಭಯಪಟ್ರೆ ನಿಮ್ಗೆ ಅರೆಸ್ಟ್ ಮಾಡ್ಬಿಡಲ್ಲ. ಹೃದಯ ಕೊಡ್ಬೇಕು. ಆಮೇಲೆ ಏನ್ ಕೊಡ್ಬೇಕು? ಏನ್ ಕೊಡ್ಬೇಕು? ನಮ್ಮ ಪಾಸ್ ಸ್ವಲ್ಪ ಬುದ್ಧಿ ಇದೆಯಾ? ಬಟ್ ಇಂಥವ್ರಿಗೆ ಕೊಡ್ಬೇಕು. ಮನಸ್ಸು ಕೊಡ್ಬೇಕು, ಹೃದಯ ಕೊಡ್ಬೇಕು, ಮತ್ತೇನು ಕೊಡ್ಬೇಕು?
ಬ್ಯಾಂಕಲ್ಲಿ ಲೋನ್ ಅಪ್ರೂವಲ್ ಆಗ್ಬೇಕಂದ್ರೆ ಅಷ್ಟು ದಾಖಲಾತಿ ಕೇಳಿದಾರೆ ಅವರು. ನಮ್ಮ ಏಸೈ ಕೂಡ ದಾಖಲಾತಿ ಕೇಳ್ತಾನೆ, ಸುಮ್ಮನೆ ಕೊಡಲ್ಲ. ಹಲ್ಲೆಲೂಯ. ಆ ದಾಖಲಾತಿ ಯಾವ ಅಂತ ಹೇಳ್ಬೇಕಾ? ಹೃದಯ ಕೊಡ್ಬೇಕಂತ ಹೇಳಿದ್ರು, ಮತ್ತೆ ಮನಸ್ಸು ಕೊಡ್ಬೇಕಂತ ಹೇಳಿದ್ರು, ಮತ್ತೇನು ಕೊಡ್ಬೇಕು ಅಮ್ಮ? ದಾಹದಿಂದ ಆರಾಧಿಸ್ಬೇಕು, ಮತ್ತೇನು ಕೊಡ್ಬೇಕು ಸರ್? ಇವೆಲ್ಲ ತಲೆನೇ ಯಾಕೆ ಅಷ್ಟು ನೀನು ಹೇಳಿಬಿಡು, ನೀನು ಮುಗಿಸ್ಬಿಡು, ನೀನು ಕೂತ್ಕೊಬಿಡು, ನಾವು ಎದ್ದೋಗ್ಬಿಡ್ತೀವ ಅನ್ನಂಗಿದ್ದೀರಾ? ನಾನು ಹಂಗೆ ಹೋಗಲ್ಲ, ನಾನು ಹಂಗೆ ಮುಗಿಸಲ್ಲ. ಆಮೇಲೆ ನೀವು ಚಾರ್ಜ್ ಇಟ್ಕೊಂಡು ಬಂದಿದ್ದೀರಾ, ನಿಮ್ಗೆ ಚಾರ್ಜ್ ಇಲ್ಲಲ್ಲ, ನಾನು ಮರ್ತೋದೆ. ಓಕೆ, ಮನೆಯಲ್ಲಿ ಕೆಲಸ ಬಿಟ್ಟು ಬಂದಿದ್ದೀರಾ, ಚಾರ್ಜ್ ಹಾಕಿಲ್ಲ ಅಂದ್ರೆ ಇವರಿಗೆ ಆಧಾರ್ ಕಾರ್ಡ್ ಇದೆ, ನಿಮಗೆ ಇದ್ರೆ ಕೂಡ ಉಪಯೋಗ ಇಲ್ಲ ಅದು. ಓಕೆ, ಇವತ್ತು ನಾನು ಏನ್ ಹೇಳಕ್ಕೆ ಭಾವಿಸ್ತೇನೆ ಅಂದ್ರೆ, ಈ ಆರಾಧನೆ ಹೋಗ್ತೀಯಲ್ಲ, ನಿನ್ನ ದೇವರು ಸ್ಪರ್ಶಿಸಬೇಕು. ದೇವರು ನಿನ್ನ ದಾಟಿ ಹೋಗಬಾರ್ದು. ಆಮೇಲೆ ನಿನ್ನನ್ನ ಅಭಿಷೇಕ ಮಾಡಿದಂಗೆ ಹೋಗ್ಬಾರ್ದು. ಹೇಳ್ರಿ, ಏಸಯ್ಯ ನನ್ನ ದಾಟಿ ಹೋಗ್ಬೇಡ. ಏಸಯ್ಯ ನನ್ನ ಬಾಧೆ, ನನ್ನ ದುಃಖ ಇವ್ರಿಗೆ ಅರ್ಥ ಆಗ್ಬಾರ್ದು. ಕೈ ತೆಗಿರಿ, ಇವ್ರಿಗೆ ಅರ್ಥ ಆಗ್ಬಾರ್ದು. ಅವ್ರಿಗೆ ಹೇಳಿದೆ ಅರ್ಥ ಮಾಡ್ಕೊಂಡಿಲ್ಲ, ಇವ್ರಿಗೆ ಹೇಳಿದೆ ಸಹಾಯ ಮಾಡಲಿಲ್ಲ, ಅವ್ರ ಹತ್ರ ಬೇಡ್ಕೊಂಡೆ ಮಾತಾಡ್ಲೇ ಇಲ್ಲ. ಇವಾಗ ನಿನ್ನ ಹತ್ರ ಹೇಳ್ತೇನೆ ಸ್ವಾಮಿ, ಕೈಗಳು ಮಾತಾಡಬೇಕು, ಎಲ್ಲ ಮಾತಾಡಬೇಕು, ಅದು ನನಗೆ ಅಭ್ಯಾಸ ಇದೆ. ಎಸಯ್ಯ ನನ್ನ ಬಾಧೆ ಇವ್ರಿಗೆ ಹೇಳ್ಕೊಂಡೆ. ಈ ಕಡೆ ಯಾರಿರ್ತಾರ? ನಿಮ್ಮ ಗಂಡನೋ ಇಲ್ಲ ನಿಮ್ಮ ಅಪ್ಪನೋ ಇರ್ತಾರೆ, ಇವ್ರಿಗೆ ಹೇಳ್ಕೊಂಡೆ. ಈ ಕಡೆಗೆ ಇರ್ತಾರೆ ಗಂಡ ಅಪ್ಪ ಆದ್ಮೇಲೆ ಇನ್ನೊಂದು ಬರ್ತಾರೆ, ಅಲ್ಲಿ ಅಮ್ಮ ಅಕ್ಕ ಇರ್ಬೋದು, ಅವ್ರಿಗೆ ಹೇಳ್ಕೊಂಡೆ. ಅವ್ರು ಯಾರು? ಸ್ನೇಹಿತರ. ಇವರಿಗೆ ಹೇಳ್ಕೊಂಡೆ, ಕೈ ತೆಗಿಬೇಕು. ಇವರಿಗೆ ಹೇಳ್ಕೊಂಡೆ, ಇವ್ರು ಏನ್ ಮಾಡ್ಲಿಲ್ಲ. ಹಿಂದೆ ಯಾರಿದ್ದಾರೆ? ಬಂಧುಗಳು. ಅವ್ರಿಗೆ ಹೇಳ್ಕೊಂಡೆ, ಹೇಳರಿ ಅವರು ನನಗೆ ಹುಡುಗಿ ನೋಡ್ಲಿಲ್ಲ. ಮತ್ತೆ ನಿನಗೆ ಹೇಳ್ಕೊಳ್ತೀನಿ ಸ್ವಾಮಿ, ನೀನು ನನಗೆ ನನ್ನ ಆಶೀರ್ವಾದ ಕೊಡುವ ದೇವರ. ಆಮೆನ್, ಹಲ್ಲೆಲೂಯಾ. ಈ ಕಡೆ ಯಾರಿದ್ದಾರೆ? ಒಂದು ಭಾಗದಲ್ಲಿ ಗಂಡ ಅನ್ಕೊಳ್ಳಿ, ಇನ್ನೊಂದು ಭಾಗದಲ್ಲಿ ಅಪ್ಪ ಅನ್ಕೊಳ್ಳಿ. ಅವ್ರು ಹೇಳ್ಕೊಂಡು ಎಷ್ಟೋ ಸಾರಿ ನೋವನ್ನ, ಏನಾದ್ರೂ ನಿನಗೆ ಬೆನಿಫಿಟ್ ಸಿಗ್ತಾ? ಸಿಕ್ಕಿದ್ರೆ ಅಲ್ಲಲ್ಲಿ ಹೇಳ್ರಿ ಅಂತ ನಾನು ತಪ್ಪೆಣಿಸ್ತಿಲ್ಲ ಅವ್ರನ್ನ, ನಾನು ತೆಗೆದಾಕ ಮಾತಾಡೋದಿಲ್ಲ. ಈ ಕಡೆ ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ಅಣ್ಣ ಇದ್ದಾರೆ, ಅವ್ರಿಗೆ ಹೇಳ್ಕೊಂಡೆ ಅರ್ಥವಾಗಲಿಲ್ಲ ನನ್ನ ಬಾಧೆ. ನನ್ನ ಸ್ನೇಹಿತರು ಹೇಳ್ಕೊಂಡೆ, ಅವರು ಕೂಡ ನನಗೆ ಸಾಲ್ವ್ ಆಗಲಿಲ್ಲ ನನ್ನ ಸಮಸ್ಯೆ. ನನ್ನ ಬಂಧು ಹೇಳ್ಕೊಂಡೆ, ಅಲ್ಲಿಂದ ಕೂಡ ಬಿಡುಗಡೆ ಸಿಗಲಿಲ್ಲ. ಆದರೆ ಇವತ್ತು ನಿನ್ನೆ ಮುಂದೆ ಹೇಳ್ಕೊಳ್ತಾನೆ, ನನ್ನ ದಾಟಿ ಹೋಗ್ಬೇಡ. ಹೇಳ್ರಿ, ಎಸಯ್ಯ ನನ್ನ ದಾಟಿ ಹೋಗಬೇಡ. ಅದಕ್ಕೆ ಭಕ್ತನ ತೆಲುಗು ಹೇಳ್ತಾನಲ್ಲ, ದಾವೀದು ಕುಮಾರುಡ. ನೋಡ್ತಾರೆ, ಅದು ಎಲ್ಲಿಂದನೋ ನಾನು ಪಡ್ಕೊಳ್ಬೇಕನ್ನೋ ಉದ್ದೇಶ ಬೇಡ, ನಿನ್ನೊಟ್ಟಿಗೆ ದೇವರು ಮಾತನಾಡ್ತಾನೆ ಅನ್ನೋ ಭಾವನೆ ಬರಲಿ. ಹೇಳ್ರಿ, ಏಸಯ್ಯ ನನ್ನ ದಾಟಿ ಮಾತ್ರ ಹೋಗ್ಬೇಡ. ಈ ಆರಾಧನೆ ಮುಗಿಯೋದ್ರೊಳಗೆ ನಿನ್ನ ಸ್ವರ ಬರಬೇಕು, ಇಲ್ಲ ನಿನ್ನ ದರ್ಶನ ಬರಬೇಕು, ನಿನ್ನ ವಾಕ್ಯ ಬರಬೇಕು, ನನಗೆ ಅಭಿಷೇಕನ ಮಾಡಬೇಕು. ಅದು ನಾನು ಕಾಣ್ಬೇಕು. ಇವತ್ತು ಕೆಲವರು ಕೈ ಎತ್ತಿ ನಾನು ಗಮನಿಸ್ತೇನೆ ಪ್ರತಿಯೊಬ್ಬರನ್ನ, ಅದು ನನ್ನ ಅಭ್ಯಾಸ. ಹೇಳಿ, ನಾಳೆ ಕೇಳಿದ್ದೇನೆ, ಏನ್ ಹೇಳ್ರಿ? ಈ ಆರಾಧನೆಯಲ್ಲಿ ನನಗೆ ಏನ್ ಬೇಕೋ? ನಿನ್ನ ಸ್ವರವಾದ್ರೆ ಕೇಳಿಸ್ಕೋಬೇಕು, ನಿನ್ನ ದರ್ಶನನ ಕಾಣ್ಬೇಕು, ನಿನ್ನ ವಾಕ್ಯನಾರ ಬರಬೇಕು, ನನಗೆ ಅಭಿಷೇಕಾರಾಧನೆ ಮಾಡಬೇಕು. ನನ್ನ ನೋಡ್ಬೇಕು, ನನ್ನ ಕೈ ನನ್ನ ಕಾಲು ಏನ್ ಮಾಡ್ತಾವ ಹಂಗೇನೇ ಮಾಡ್ಬೇಕು. ಹಲ್ಲೆಲೂಯಾ, ಹೇಳಿಗಿಡ ಹಲ್ಲೆಲೂಯಾ. ನೀವು ನಿಜವಾಗಲೂ ಈ ಮನಸ್ಸಿಟ್ಟುಕೊಂಡು ಆರಾಧಿಸುವುದಾದರೆ ಖಂಡಿತವಾಗಲೂ ನಾನು ನಂಬುತ್ತೇನೆ, ನಿಮ್ಮನ್ನ ಕರ್ತನು ಅಭಿಷೇಕ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತವನ್ನ ಇದ್ದ ಪರಿಸ್ಥಿತಿಯಲ್ಲಿ ಬಿಡುವುದಿಲ್ಲ. ಆ ಪರಿಸ್ಥಿತಿಯನ್ನು ಕರ್ತನ ಬದಲಾಯಿಸ್ತಾನೆ. ಅದು ಯಾವಾಗ ಅಂದ್ರೆ, ಈಗ ಆರಾಧನೆ ಮಾಡ್ಬೇಕಾದ್ರೆ ಅವ್ರು ಹೆಂಗ್ ಮಾಡ್ತಾರೆ, ಇವ್ರು ಹೆಂಗ್ ಮಾಡ್ತಾರೆ, ಅವ್ರು ಸ್ತೋತ್ರ ಹೇಳ್ತಾರ, ನಾನು ಸ್ತೋತ್ರ ಹೇಳ್ಬೇಕ ಬೇಡವಾ, ಅವರು ಇವರು ಬೇಡ.
ಇವರ ಬಗ್ಗೆ ಆಲೋಚಿಸಬೇಡ. ನಿನ್ನ ಕುರಿತಾಗಿ ನಿನಗೆ ದೇವರು ಏನ್ ಹೇಳ್ತಾನೋ ಅದರ ಕುರಿತಾಗಿ ಚಿಂತಿಸಬೇಕು. ಆಮೇನ್. ನೀನ್ ಬೇರೆ ನೋಡಬೇಡ. ಎಡಕ್ಕಾದರೂ ಅದಕ್ಕೆ ಯೆಹೋಶುವನ ಸಂಗಡ ದೇವರು ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ಹೇಳ್ರಿ? ಯೆಹೋಶುವನೇ, ನೀನು ಮೋಶೆ ಬೋಧಿಸಿರುವ ಧರ್ಮಶಾಸ್ತ್ರವನ್ನ ಕೈಗೊಳ್ಳುವುದರಲ್ಲಿ ಸ್ಥಿರಚಿತ್ತನಾಗಿರೋ, ಅದನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೋಡ್ಕೊಂತೀರ ಅಂತ ಹೇಳಿದಾನ. ಜೋರಗಿಳಿ ನೋಡಬೇಡ ಅಂತ ಹೇಳಿದಾನ. ಮತ್ತ ಹಂಗಾದ್ರೆ ಎಡಕ್ಕೆ ನೋಡಬಾರ್ದು ಬಲಕ್ಕೆ ನೋಡಬಾರ್ದು ಅಂತ ಯಾರು ನೋಡ್ಬೇಕು? ತನ್ನ ಮುಂದಿರುವ ದೇವರ ಮಹಿಮೆಯನ್ನ ಕಾಣಬೇಕು. ಹೇಳ್ರಿ, ನಿನ್ನ ಮುಂದೆ ಯಾರಿದ್ದಾರೆ? ನಿನ್ನ ಮುಂದೆ ಅವರು ಮನುಷ್ಯರಿದ್ದಾರೆ, ಅವ್ರು ನೋಡಬೇಡಿ. ನನ್ನ ಮುಂದೆ ಏಸಪ್ಪ ಇದ್ದಾರೆ. ಅದಕ್ಕೆ ದಾವೀದನು ಒಂದು ಮಾತು ಹೇಳ್ತಾನೆ. 16ನೇ ಕೀರ್ತನೆಯಲ್ಲಿ 8ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ದಾವೀದನು. ಏನ್ ಹೇಳ್ತಾನೆ ನೋಡೋಣ ಅಲ್ಲಿ. ಆರಾಧನೆ ಹೋಗ್ತಾನೆ ಮುಂಚಿತವಾಗಿ ಕೆಲವು ನಿಮ್ಮನ್ನ ರೆಡಿ ಮಾಡಬೇಕು. ದಾವೀದ ಕೀರ್ತನೆಗಾರನು 16ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಕದಲುವುದಿಲ್ಲ. ಅಮ್ಮ ತೆಲುಗುలో ಕವಿತಾ ರಾಲ ಇನ್ನಿರೋದಮ್ಮ. ನಾನ್ ದೇವರನ್ನ ದಾವೀದನು 16ನೇ కీర్తనಯಲ್ಲಿ 16వ కీర్తన 8వ వచనంలో దావీదు ఇలా చెప్తున్నాడు. దావీదుನಿಗೆ ಹೇಳ್ತಾನೆ, ನಾನು ದೇವರನ್ನ ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ. ನನ್ನ ಮುಂದೆ ಯಾರಿದ್ದಾರೆ ಹೇಳಿ? ನಿನ್ನ ಮುಂದೆ ಯಾರಿದ್ದಾರೆ? ಆಮೆನ್, ಹಲ್ಲೆಲೂಯಾ. ಆ ಮನಸ್ಸು ನಿನಗೆ ಬಂತಂದ್ರೆ ಖಂಡಿತವಾಗಲೂ ದೇವರ ಕಾರ್ಯ. ಪೇತ್ರನ ಕುರಿತಾಗಿ ಬಹು ವಿಸ್ತಾರವಾಗಿ ವಾಕ್ಯವನ್ನು ಕೇಳಿಸ್ಕೊಂಡಿವಿ ನಾವು. ಪ್ರಿಯ ದೇವ ಜನರೇ, ಪ್ರಿಯ ದೇವರ ಮಕ್ಕಳೇ, ನೋಡಿ, ಯೇಸು ಸ್ವಾಮಿ ಜೊತೆಲಿ 3.5 ವರ್ಷಗಳ ಕಾಲ ಇದ್ರೂ ಯೇಸುವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಯೇಸುವನ್ನ ಚೆನ್ನಾಗಿ ಗ್ರಹಿಸಿಕೊಳ್ಳಲಿಲ್ಲ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯೇಸು ಮರಣ ಹೊಂದಿದ ನಂತರ ಪೇತ್ರನು ತಿರುಗಿ ಮೀನು ಹಿಡಿಲಿಕ್ಕೆ ಹೊರಟು ಹೋದನಂತ ಬೈಬಲ್ ವಾಕ್ಯ ಹೇಳ್ತದೆ. ಆದ್ರೆ ಒಂದು ಮೀನು ಸಿಕ್ಕಲಿಲ್ಲ. ಸ್ವಾಮಿ ದಡದ ಮೇಲೆ ನಿಂತುಕೊಂಡು ನಿಮ್ಮ ಬಲೆಗಳನ್ನ ಬಲಗಡೆಗೆ ಬೀಸಿರಿ ಎಂಬುದಾಗಿ ಹೇಳಿದನು. ಆ ಕ್ಷಣವೇ ಮೀನು ರಾಸೆ ಸಿಕ್ಕದು. ಯೇಸುವನ್ನು ಬಿಟ್ಟು ನಾವು ಏನು ಮಾಡಕ್ಕಾಗುವುದಿಲ್ಲ. ನಮ್ ಜ್ಞಾನ ಇರ್ಬೋದು, ನಮ್ಮ ಸ್ಥಾನ ಮಾನ ಎಲ್ಲ ಇರ್ಬೋದು, ಯೇಸುವನ್ನು ಬಿಟ್ಟು ನಾವೇನು ಮಾಡಕ್ಕಾಗುವುದಿಲ್ಲ. ಸಹೋದರಿ ಸಹೋದರನೇ, ಸ್ವಂತ ಜ್ಞಾನವನ್ನು ಅವಲಂಬಿಸಿ ಜೀವನ ಮಾಡಕ್ ಹೋಗಬೇಡ. ಸ್ವಂತ ಆಲೋಚನೆ ಒಳಪಡಿಸಿಕೊಳ್ಳಬೇಡ. ದೇವರ ಚಿತ್ತಕ್ಕೊಳಗಾಗು. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡು ನಿನ್ನ ಕೆಲಸ ಕಾರ್ಯಗಳನ್ನ. ಆ ದೇವರೇ ಅದನ್ನು ಸಾಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ದಾಸರು ನಿಂತು ಮಾತನಾಡುತ್ತ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬರಿಗೆ ಅರ್ಥವಾಗುವ ರೀತಿಯಲ್ಲಿ ಮಾತನಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಜೋರೆಗಳನ್ನೆಲ್ಲ ಹಲ್ಲೆಲೂಯಾ. ಚಪ್ಪಳೆ ತಟ್ಟೋಣ ದೇವರ ಸೇವಕರಿಗಾಗಿ ಒಂದು ಒಳ್ಳೆಯ ಚಪ್ಪಳೆ. ಗಟ್ಟಿಯಾಗಿ, ಇನ್ನು ಗಟ್ಟಿಯಾಗಿ. ಆಮೆನ್. ಜೋರೆಗಳ ಹಲ್ಲೆಲೂಯಾ. ಗಮನಿಸಿದ್ವಿ ನಾವು ಪೇತ್ರನ ಕುರಿತಾಗಿ ವಾಕ್ಯವನ್ನು ಧ್ಯಾನಿಸಿದ್ವಿ. ಯಾರ ಕುರಿತಾಗಿ? ಯೇಸು ಸ್ವಾಮಿ ಮೊಟ್ಟ ಮೊದಲು ಯಾರನ್ನ ಆರಿಸ್ಕೊಂಡ್ರು ಬಂದು? 2 ದೋಣಿ ಇದ್ವು ಅಲ್ಲಿ. ಆ ಕೆರೆ ದಡದಲ್ಲಿ ಎಷ್ಟು ದೋಣಿ ಇದ್ವು? ಯಾವ ದೋಣಿ ಇತ್ತು? ಏಸಯ್ಯ ಪೇತ್ರನ ದೋಣಿಯನ್ನು ಹತ್ತಿದ್ದಾನೆ. ಆಮೆನ್. ಗಟ್ಟಿಗಣ ಹಲ್ಲೆಲೂಯಾ. ಆದ್ರೆ ಪೇತ್ರನ ದೋಣಿಯನ್ನು ಹತ್ತಿ ಪೇತ್ರನ ಸಂಗಡ ಅಷ್ಟೆಲ್ಲ ಮಾತಾಡಿದ್ರು ಕೂಡ ಪೇತ್ರ ಅರ್ಥ ಮಾಡಿಕೊಳ್ಳ. ಕುರುಡರಿಗೆ ಕಣ್ಣು ಬರೋದು ನೋಡ್ದ, ಕುಂಟರಿಗೆ ಕಾಲು ಬರೋದು ನೋಡ್ದ, ಕಿವಿಡ್ರಿಗೆ ಕಿವಿ ಬರೋದು ನೋಡ್ದ, ಮೂಕರಿಗೆ ಬಾಯಿ ಬರೋದು ನೋಡ್ದ, ಆಮೇಲೆ 5,000 ಜನರಿಗೆ ಊಟ ಕೊಟ್ಟಿದ್ದು ನೋಡಿದ. ಹಲ್ಲೆಲೂಯಾ. ಹೇಳಿ ಕಡೆ ಹಲ್ಲೆಲೂಯಾ. ಸ್ವಾಮಿ ಒಂದು ಮಾತು ಹೇಳಿದ ಕೂಡಲೇ ಮೀನು ರಾಶಿ ಬಲೆಗಳು ತುಂಬುವಷ್ಟು, ಆ ದೋಣಿಗಳು ತುಂಬುವಷ್ಟು ಮೀನು ನೋಡಿದ. ಆ ಯೇಸುವನ್ನು ಆತನ ಅರ್ಥ ಮಾಡಿಕೊಳ್ಳಿಲ್ಲ.
ಯೋಹಾನ ಸುವಾರ್ತೆ 21 ಹೇಳ್ತಾರೆ, ತಿರುಗಿ ಮೀನಿಡಲಿಕ್ಕೆ ಹೊರಟನಂತೆ. 5ನೇ ಅಧ್ಯಾಯದಲ್ಲಿ ಕೂಡ ಒಂದು ಮೀನು ಸಿಕ್ಕಲಿಲ್ಲ. 21ನೇ ಅಧ್ಯಾಯ 2ನೇ ವಚನ 1ನೇ ವಚನ ನೋಡ್ರಿ, ಹೋದ್ರೊಂದ್ಸರಿ. ಯೋಹಾನ ಸುವಾರ್ತೆ 5ನೇ ಲೂಕಾ 5ನೇ ಅಧ್ಯಾಯದಲ್ಲಿ ಕೂಡ ಒಂದು ಮೀನು ಸಿಗಲಿಲ್ಲ. ಗುರುವೇ, ನಾನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಏನು ಸಿಕ್ಕಲಿಲ್ಲ ಅಂತಾನೆ. ಯಾವಾಗ? ಪ್ರಾರಂಭದಲ್ಲಿ. ಈಗ 21ನೇ ಅಧ್ಯಾಯಕ್ಕೆ ಬಂದ್ರಿ ನೋಡ್ರಿ ಯೋಹಾನ ಸುವಾರ್ತೆಯಲ್ಲಿ. ನಾನು ಪ್ರಸಂಗ ಮಾಡೋದು 21ನೇ ಅಧ್ಯಾಯ 1-2 ವಚನ ಓದೋಣ. 21ನೇ ಅಧ್ಯಾಯ 1 ವಚನ. ನಾನು ಮೀನು ಹಿಡಿಯೋದಕ್ಕೆ ಹೋಗ್ತೇನಂತಾನೆ. ಆ ರಾತ್ರಿ ಏನ್ ಸಿಗ್ಲಿಲ್ಲ. ಹಲ್ಲೆಲೂಯಾ. ಮತ್ತು ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು. ಯಾವುದದು? 5ನೇ ಅಧ್ಯಾಯ ತೆಗೆಯೋಣ. 5ನೇ ವಚನ 5:5. ಸಾಕು. ಯೇಸು ಸ್ವಾಮಿ ಬದುಕಿದ್ದಾಗಲೇ ಮೀನು ಸಿಕ್ಕಲಿಲ್ಲ ಪೇತ್ರನಿಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತ ಮೇಲೆ ಕೂಡ ಮೀನು ಸಿಕ್ಕಲಿಲ್ಲ. ಯಾಕೆ ಸಿಕ್ಕಲಿಲ್ಲ? ಯೇಸು ಸ್ವಾಮಿ ಬದುಕಿರುವಾಗಲೂ ಯೇಸುವನ್ನು ಬಿಟ್ಟು ಬಲೆಗಳನ್ನು ಹಾಕಿದ್ದ, ಮುಂಚೆನೆ ಬಲೆ ಹಾಕಿದ್ದ. 5ನೇ ಅಧ್ಯಾಯದಲ್ಲಿ ಮೀನು ಸಿಕ್ಕಲಿಲ್ಲ. ಇವಾಗ ಯೇಸುವನ್ನು ಬಿಟ್ಟು ಹೋಗಿ ಸ್ವಂತ ಬಲೆ ಹಾಕ್ತಾನೆ ಮತ್ತೆ ಮೀನಿಗೆ. ಹಲ್ಲೆಲೂಯಾ. ನಾನು ಕನ್ನಡ ನಿಮ್ಗೆ ಅರ್ಥ ಆಯ್ತಾ? ಇದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. 5ನೇ ಅಧ್ಯಾಯದಲ್ಲಿ ಯೇಸುವನ್ನು ತಿಳ್ಕೊಂಡಿಲ್ಲ, ಯೇಸುವನ್ನು ಅರ್ಥ ಮಾಡಿಕೊಂಡಿಲ್ಲ, ಯೇಸು ಯಾರಂತ ಗೊತ್ತಿಲ್ಲ, ಬಲೆಗಳನ್ನು ಹಾಕಿದ, ಒಂದು ಮೀನು ಸಿಗಲಿಲ್ಲ. ಆದ್ರೆ ಯೇಸು ಹೇಳ್ತಾನೆ 5ನೇ ಅಧ್ಯಾಯದ 4ನೇ ವಚನದಲ್ಲಿ, ನೀನು ಮೀನು ಬೇಟೆಗಾಗಿ ಬಲೆಗಳನ್ನು ಬೀಸು, ಆಳವಾದ ಸ್ಥಳಕ್ಕೆ ನಡೆಸು ಅಂತ ಹೇಳಿದ. ಮೀನು ರಾಶಿ ಸಿಕ್ಕವು. ಈಗ 21ನೇ ಅಧ್ಯಾಯದಲ್ಲಿ 2ನೇ ವಚನ ಬಂದು ನೋಡಿದ್ರೆ, 2ನೇ ವಚನದಲ್ಲಿ ಬಂದು ನೋಡಿದ್ರೆ ಅಲ್ಲಿ 3ನೇ ವಚನ ನೋಡ್ತದೆ. ಓದೋಣ ಒಂದ್ಸರಿ. 21 3ನೇ ವಚನ. ಏನ್ ಸಿಗ್ಲಿಲ್ಲ? ಯಾಕೆ ಸಿಗ್ಲಿಲ್ಲ? ಇವನಿಗೆ ಜ್ಞಾನ ಇದ್ದಿಲ್ಲ. ಹಲೋ, ಹಲ್ಲೆಲೂಯಾ. ಈತನಿಗೆ ಅನುಭವ ಇರ್ಲಿಲ್ವಾ? ಎಲ್ಲಿ ಬಲೆ ಹಾಕಿದ್ರೆ ಮೀನು ಸಿಕ್ತು ಅಂತ ಗೊತ್ತಿದ್ದಿಲ್ಲ ತನಗೆ. ಗೊತ್ತು, ಜ್ಞಾನ ಇತ್ತು, ಅನುಭವ ಇತ್ತು. ಯಾವ ಕೆರೆಯಲ್ಲಿ ಮೀನು ಸಿಗ್ತಾವ, ಯಾವ ಟೈಮಿಗೆ ಬಲೆ ಹಾಕಿದ್ರೆ ಸಿಗ್ತಾವ ಗೊತ್ತಿತ್ತು. ಆದರೆ ಅವನ ಜೊತೆಲಿ ಯಾರಿಲ್ಲ. ಯೇಸುವನ್ನು ಪಕ್ಕಕ್ಕಿಟ್ಟಿದ್ದಾನೆ. ಯೇಸು ಹೇಳಿದನು, ನೀನು ನನ್ನ ಸೇವೆ ಮಾಡಬೇಕಪ್ಪ, ಮನುಷ್ಯರುடைய ಬೆಸ್ತರನಾಗಿ ಮಾಡ್ತಾನಂತ ಹೇಳಿದ್ರು ಕೂಡ ಯೇಸುವನ್ನು ಬಿಟ್ಟು ತಿರುಗಿ ಬಲೆ ಹಾಕಕ್ಕೆ ಹೋದ್ರೆ ದೇವ್ರು ಬಿಡ್ತಾನ? ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ದೇವ್ರು ಬಿಡ್ತಾನ? ಹೇಳಿ. ದೇವ್ರು ಬಿಡಲ್ಲ. ಪಕ್ಕದಾಗ ಹೇಳು. ನೀನ್ ತಪ್ಪಿಸ್ಕೊಂಡ್ರು ದೇವ್ರನ್ನ ಕೈ ಬಿಡಲ್ಲ. ನೀನ್ ದೇವ್ರು ಬೇಡ ಅಂದ್ರು ನಿನ್ ಜೊತೆ ದೇವ್ರು ಬರ್ತಾನೆ. ಹೇಳು. ದೇವ್ರನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ನೀವು ನನ್ನನ್ನು ಬಿಟ್ಟು ಏನು ಕೂಡ ಸಾಧ್ಯವೇ ಇಲ್ಲ. ಆದರೆ ಸ್ವಾಮಿ ನೋಡ್ದ, ಅವನಿಗೆ ಹಂಗೆ ಆಗಲ್ಲ, ಅವನ ಗರ್ವ ಇತ್ತು, ಅನ್ಬೋದಾಗಿತ್ತು. ನಮ್ಮಂತರದ್ದು ಏನ್ ಮಾಡ್ತಿದ್ವಿ? ನೀನು ಹೇಳಿದ್ರು ಕೂಡ ಕೇಳವಲ್ಲ. ಹಂಗೆ ಆಗ್ಬೇಕು. ಅವನಿಗೆ ಸೊಕ್ಕು ಜಾಸ್ತಿ ಇದೆ, ಗರ್ವ ಜಾಸ್ತಿ ಇದೆ, ಸೊಕ್ಕು ಮುರಿಲಿ, ಹಂಗೆ ಆಗ್ಲಿ ಅಂತಿದ್ವಿ ನಾವಾಗಿದ್ರೆ. ಆದ್ರೆ ನಮ್ಮಪ್ಪ ಅಂತವನಲ್ಲ, ಕನಿಕರುಳ್ಳ ದೇವರು. ಅವರ ಪರಿಸ್ಥಿತಿ ನೋಡಿ ದಡದಲ್ಲಿ ಬಂದು ನಿಂತುಕೊಂಡಿದ್ದಾನೆ. ಆಮೇಲೆ ಆ ದಡದಲ್ಲಿ ಯಾರು ನಿಂತ್ಕೊಂಡಿದ್ದಾರಲ್ಲಿ? ಯೇಸು ನಿಂತ್ಕೊಂಡಿದ್ದಾನೆ. ಯೇಸು ಗೊತ್ತು ಇವ್ರು ಮೀನು ಸಿಗಲ್ಲ ಅಂತ. ಯೇಸು ಗೊತ್ತು ಇವ್ರಿಗೆ ಮೀನು ಸಿಗಲ್ಲ ಅಂತ. ಹಂಗೆ ಹೋಗ್ಲಿ, ಹಂಗೆ ಇರ್ಲಿ,
ಸುಮ್ಮನಿರಬಹುದಾಗಿ ದೇವರು ಸುಮ್ಮನಿರಲಿಲ್ಲ. ದಡದ ಮೇಲೆ ನಿಂತುಕೊಂಡಿರುವಂತ ಸ್ವಾಮಿ ಮಾತಾಡ್ತಾನೆ. ಈಗ ವಾಕ್ಯ ಓದೋಣ. ಆದಾಗ್ಯೂ ಅಮ್ಮ ನಾಲ್ಕನೇ ವಚನ. ಯಾಕೆ ಬರ್ಬೇಕು ಯೇಸಮ್ಮ ಅವ್ರ ಹತ್ರ? ಅವ್ರ ಮಾತು ಕೇಳಿಲ್ಲ, ಬಿಟ್ಟು ಹೋಗಿದ್ದಾರೆ ಯೇಸುವನ್ನ. ಯೇಸಮ್ಮ ಜೊತೆ ನಿಂತ್ಕೊಂಡಿಲ್ಲ, ಬಿಟ್ಟು ಹೋಗಿದ್ದಾರೆ ಅವರು. ಮತ್ತೆ ಯಾಕೆ ಯೇಸಮ್ಮ ಅವ್ರ ಹತ್ರ ಬರ್ಬೇಕು? ದೇವರ ಪ್ರೀತಿ ನಿನ್ನನ್ನು ಬೆಳೆಸಬೇಕು, ನಿನ್ನನ್ನು ನಿಲ್ಲಿಸಬೇಕು, ನಿನ್ನನ್ನು ಕಟ್ಟಬೇಕು, ನಿನ್ನ ನೆಬಸಬೇಕನ್ನೋ ಉದ್ದೇಶಕ್ಕಾಗಿ ಪೇತ್ರನ ಮುಂದೆ ಯೇಸು ನಿಂತುಕೊಂಡು ಹೇಳ್ತಾನೆ 5ನೇ ವಚನದಲ್ಲಿ, ಮಕ್ಕಳಿರ ಹಲ್ಲೆಲೂಯ, ಮರಕ ಜೋರಗಳು ಹಲ್ಲೆಲೂಯ. ಸ್ವಾಮಿ ಏನಂತಾನ ಅವ್ರನ್ನ? ಮಕ್ಕಳಿರ ಅಂತಾನ. ನಾವಾಗಿದ್ರೆ ಚಪ್ರ ಸಾಯಲೆ. ಹಲ್ಲೆಲೂಯ. ಎಷ್ಟು ಗರ್ವ ಐತಿ ನನಗೆ. ನಾನು ಮಾತು ಕೇಳ್ದಂಗೆ ನೀನು ಹೋಗಿ ಮತ್ತೆ ಮೀನು ಹಿಡಿಯಕ್ಕೆ ಮನುಷ್ಯರುಡೆ ಬೆಸ್ತನಾಗಿ ಮಾಡ್ದಂತ ಅವತ್ತು ಹೇಳಿದಿನಲ್ಲ, ಮತ್ತ್ಯಾಕೆ ಹೋಗಿ ನೀನು ಅಧಿಕ ಪ್ರಸಂಗ ಮಾಡ್ತಿದ್ದೆ. ನಾವಾದ್ರೆ ಸ್ವಾಮಿ ಏನ್ ಮಾತಾಡ್ಲಿಲ್ಲ, ಮಕ್ಕಳಿರ ಊಟಕ್ಕೆ ನಿಮಗೆ ಇಲ್ಲವೇ ಎಂದು ಕೇಳಲು ಅವರು ಏನದಂತೆ ಇಲ್ಲವೆಂದು ಉತ್ತರ ಕೊಟ್ಟರು. ಎಸ್ ಹೇಳ್ತಾನೆ. ಓದಿ ಓದಿ. ಓದಿ ಓದಿ, ಮುಂದೆ ಓದಿ ಅಮ್ಮ. ಹಲ್ಲೆಲೂಯ. ಮತ್ತೆ ಯಾರು ಕಂಡುಕೊಂಡ್ರಲ್ಲಿ? ಅವನೇ ಕಂಡುಕೊಂಡ ಯೇಸು ಯಾರಂತೇಳಿ. ನನ್ನ ಪ್ರಿಯ ದೇವ ಜನರೇ, ಇವತ್ತು ನೀನು ಎಲ್ಲಿಂದ ಬಿದ್ದಿದೆಯೋ ತಿರುಗಿ ಅಲ್ಲಿಂದ ಎಬ್ಬಿಸಬೇಕೆಂಬುದಾಗಿ ದೇವರು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದಾನೆ. ಯಾವ ಸ್ಥಿತಿಯಲ್ಲಿ ಬಿದ್ದೋಗಿದೆಯಾ? ಪ್ರಾರ್ಥನೆಯಲ್ಲಿ ಬಿದ್ದೋಗಿದೆಯಾ? ವಾಕ್ಯದಲ್ಲಿ ಬಿದ್ದೋಗಿದೆಯಾ? ಆತ್ಮಿಕ ಜೀವಿತದಲ್ಲಿ ಬಿದ್ದೋಗಿದೆಯಾ? ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಜೋರಿನ ಹಲ್ಲೆಲೂಯ. ನಿನ್ನನ್ನು ಬೀಳಲಿಕ್ಕೆ ಏಸಪ್ಪ ಬಿಡಲ್ಲ. ನೀನು ಬಿದ್ದು ಹೋದ ಸಮಯದಲ್ಲಿ ದೇವರು ಎಬ್ಬಿಸಿ ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ಮಹಿಮೆ ಆಗಲಿ. ಹೌದು, ನಾನು ಪೇತ್ರನ ಇದ್ದೇನೆ ಸ್ವಾಮಿ, ಇವತ್ತು ನನ್ನನ್ನು ಬಲಪಡಿಸು. ದೇವರು ಹೇಳ್ತಾನೆ, ನನ್ನ ಕುರಿಗಳನ್ನು ಕಾಯಿ, ನನ್ನ ಕುರಿಗಳನ್ನು ಮೇಯಿಸು, ನಿನ್ನ ಜೀವಿತವನ್ನು ಕಟ್ಟಿಕೋ ಎಂಬುದು. ಬರೆದವರ ಪತ್ರಿಕೆಯಲ್ಲಿ ಯಾರು ದೇವರಾತ್ಮನ ನಡೆಸಲ್ಪಡ್ತಾರೋ ಅವರಿಗೆ ದೇವರ ಮಕ್ಕಳು. ಆಮೆನ್. ಹೇಳ್ರಿ, ನಾವೆಲ್ಲರೂ ಯಾರು? ನಾನು ಯೇಸುವಿನ ಮಗು. ಬರಲ್ವಾ? ಆಮೆನ್. ನೀವು ಹಾಡು ಹಂಗೈತೆ ಅಂದ್ರೆ, ನಾನು ಯೇಸುವಿನ ಮಗು ಭಯವೇ ಐತೆ ಹಂಗಿದೆಯಾ? ನೀವು ಆಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಬೇಕು ನಾನು ಯೇಸುವಿನ ಮಗು ಎಂಬುದಾಗಿ. ಒಳ್ಳೆ ಸಂದೇಶವನ್ನು ಕೊಟ್ಟಂತ ನಮ್ಮ ಸಹೋದರಿ ಶಾಂತಮ್ಮನಿಗೆ ಶಾಂತವಾಗಿ ವಾಕ್ಯ ಕೊಟ್ಟಿದ್ದಾರೆ. ಚಪ್ಪಳೆ ಗಟ್ಟಿಯಾಗಿ ತಟ್ಟೋಣ. ಓ ದೇವ ದೊಡ್ಡ ಮಹಿಮೆ ಸಲ್ಲಿಸೋಣ. ಆಮೇನ್. ಯಾರ ಮಕ್ಕಳು? ಎಷ್ಟು ಜನ ನಂಬಿಕೆ ದೇವ್ರ ಮಕ್ಕಳಂತ. ಆದ್ರೆ ಒಂದು ಕತೆ ಮಾತ್ರ ಮರ್ತು ಹೋಗ್ಬಾರ್ದು. ನಾನು ಬರೆದಿದ್ದೇನೆ. ನಾನು ಯಾಕೆ ಬರ್ಕೊಂಡೆ ಗೊತ್ತಾ? ನನಗೆ ಹೃದಯ ತಾಕಿತು. ಹಂದಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಇವತ್ತೆಷ್ಟೋ ಸಭೆಯಲ್ಲಿ ಹಂದಿಗಳಿದಾವೆ ಅಂತ ನಾನು ಹೇಳಲ್ಲ. ನೀವೇ ಆಲೋಚನೆ ಮಾಡಿ. ಆ ಮನುಷ್ಯನ ಎಲ್ಲ ಪ್ರಾಣಿಗಳನ್ನು ಪ್ರೀತಿ ಮಾಡಿ, ಎಲ್ಲ ಪ್ರಾಣಿ ಇದಾವಂತ ನೋಡಿ ಲಾಸ್ಟ್ ಯಾವ ಪ್ರಾಣಿ ತಂದಿಟ್ಕೊಂಡ? ಹಲೋ, ಎಷ್ಟು ದಿನ ಇಟ್ಕೊಂಡ? ತುಂಬಾ ದಿನ ಇಟ್ಕೊಂಡ. ಎಷ್ಟು ಸರಿ ಸ್ನಾನ ಮಾಡಿಸ್ದ? ದಿನಕ್ಕೆ 3 ಸಾರಿ ಮಾಡಿಸ್ನೋ 4 ಸಾರಿ ಮಾಡಿಸ್ನೋ ಗೊತ್ತಿಲ್ಲ. ಎಲ್ಲವನ್ನ ಕರ್ಕೊಂಡು ಹೋದಾಗ ಇದನ್ನು ಕೂಡ ಏನ್ ಮಾಡಿದನೋ, ಕರೆದುಕೊಂಡು ಮನೆಗಿರೋವರೆಗೂ ಚೆನ್ನಾಗಿತ್ತು. ಯಾರು ಇಲ್ಲಿ? ಆ ಯಜಮಾನನ ಮನೆಯಲ್ಲಿರೋವರೆಗೂ ಚೆನ್ನಾಗಿತ್ತು. ಯಾವಾಗ ಹೊರಗಡೆ ಬಂತು ಅದರ ಮೂಗಿಗೆ ನಾನು ಯಾಕಿಲ್ಲಿ ಬ್ರೇಕ್ ಹಾಕಿದ್ದೇನೆ ಗೊತ್ತಾ? ಚರ್ಚಲ್ಲಿ ನೀವು ಕೂಡ ಚೆನ್ನಾಗಿರ್ತೀರಾ.
ಚರ್ಚಲ್ಲಿ ನಿಮ್ಮ ಚಪ್ಪಾಳೆ ಚೆನ್ನಾಗಿದೆ, ಚರ್ಚಲ್ಲಿ ನಿಮ್ಮ ಆರಾಧನೆ ಚೆನ್ನಾಗಿದೆ, ಚರ್ಚಲ್ಲಿ ನಿಮ್ಮ ಹಾಡು ಚೆನ್ನಾಗಿದೆ, ಚರ್ಚಲ್ಲಿ ನಿಮ್ಮ ಅಲೆಲೆಯೂ ಕೂಡ ಚೆನ್ನಾಗಿದೆ. ಈಗ ನಾವು ನಿಮ್ಮನ್ನು ಬಿಡ್ತೇವೆ. ಆ ಯಜಮಾನನು ಆ ಹಂದಿ ಮರಿನ ಹೇಗೆ ಕರ್ಕೊಂಡು ಹೋಗ್ತಾನೋ ಹಾಗೆ ನಿಮ್ಮನ್ನ ನಿಮ್ಮ ಊರುಗಳಿಗೆ, ನಿಮ್ಮ ಮನೆಗಳಿಗೆ, ನಿಮ್ಮ ಕೆಲಸಗಳಿಗೆ ಬಿಡ್ತೇವೆ. ಪಕ್ಕದ ಎಮ್ಮ ನಸ್ಬಿಟ್ಟು ಹಿಂಗೆ ತಿಕ್ತಾ ಇರ್ತಾಳೆ. ನಿಮ್ಮ ಮೂಗಿಗೆ ಏನ್ ಬರ್ತದ ಅವಾಗ? ಈಗ ನಗ್ತಿರಂದ್ರೆ ನೀವು ಯಾರ ಅಂತ ನೀವೇ ತಿಳ್ಕೊಳ್ಳಿ. ನಾನು ಏನು ಹೇಳಲ್ಲ. ಹಿಂಗಂತ ನಮ್ಮ ಸಹೋದರ ಪಕ್ಕದವ್ರು ಏನ್ ಮಾಡ್ತಿರ್ತಾರೆ, ನಾವೇನ್ ಮಾಡ್ಬೇಕನ್ಸ್ತದ ಅವಾಗ? ನಾವು ಕೂಡ ನಾವು ಹಂದಿಯಾಗಿರಬಾರದು. ಆಮೇನ್ ಹೇಳಿ ಹಲ್ಲೆಲೂಯಾ, ಜೋರಿಗಳು ಹಲ್ಲೆಲೂಯಾ. ನೀನೇನಾಗಿರ್ತೀಯ? ದೇವ್ರ ಮಗವಾಗಿರ್ತೀಯ, ಹಂದಿ ಆಗಿರ್ತೀಯ? ಒಂದು ವೇಳೆ ಹಂದಿಯ ಒಂದು ಸ್ವಭಾವ ನಿನಗಿದ್ರೆ, ಇನ್ನೊಂದು ಮಾತು ಹೇಳಿದ್ರು ಪಾಸ್ಟಮ್ ಅವರು, ಆ ಹಂದಿ ಹೃದಯ ತೆಗೆದು ಹೇಳಿ. ಈಗ ಹೇಳ್ರಿ, ಏಸಯ್ಯ ನಾನು ಇದುವರೆಗೂ ಹಂಗಿದ್ದೆ, ಇನ್ಮೇಲೆ ಹಂಗಿರಲ್ಲ. ಮತ್ತೆ ಹೆಂಗಿರ್ತೀಯ? ಕುರಿಯ ತರ, ದೇವರ ಮಗನ ತರ, ದೇವರ ಮಗಳ ತರ ಇರ್ತಾನೆ. ಏನೇ ಸ್ಮೆಲ್ ಬರಲಿ, ಏನೇ ಶಬ್ದ ಬರಲಿ, ಏನೇ ಆಟ ಇರಲಿ, ಏನೇ ಪಾಠ ಇರಲಿ, ನಾನು ಮಾತ್ರ ನನ್ನ ವಾಕ್ಯದಂತ ನಡೀತೇನೆ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ನಮ್ಮನ್ನು ದೇವರು ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ಹೃದಯವನ್ನ ತುಂಬಿದ್ದಾನೆ. ನಾವು ದೇವರನ್ನ ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ ಆತನನ್ನು ಪ್ರೀತಿಸುವುದಾದರೆ ನಾವು ದೇವರ ಮಕ್ಕಳಾಗಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ದೇವರ ವಾಕ್ಯವನ್ನ ಕೇಳಿಸಿಕೊಂಡ್ವಿ. ನಾವು ವಿಶ್ವಾಸಿಗಳಾಗಿರೋದು ಬೇಡ, ಶಿಷ್ಯರಾಗಿರೋಣ. ಆಮೇನ್, ಜೋರೆಗಳು ಹಲ್ಲೆಲೂಯಾ. ವಿಶ್ವಾಸಿಗಳಾಗಿದ್ದರೆ ಅದ್ಭುತಗಳಿಗಾಗಿ ಮಾತ್ರ ಬರ್ತಾರೆ. ಶಿಷ್ಯರಾಗಿದ್ದರೆ ದೇವರ ಚಿತ್ತ ನೆರವೇರಿಸುವವರಾಗಿರ್ತಾರೆ, ದೇವರ ಜೊತೆಯಲ್ಲಿ ನಡೀತಾರೆ. ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ. 5,000 ಜನರು ಯೇಸು ಸ್ವಾಮಿ ಹತ್ರ ಬಂದ್ರು. ಅವ್ರಿಗೇನು ಕೊಟ್ರು ಏಸಯ್ಯ? ಊಟ ಕೊಟ್ರ ಕೊಡ್ಲಿಲ್ವಾ? ಕೊಟ್ರು. ಆದ್ರೆ ಯೇಸು ಸ್ವಾಮಿ ಜೊತೆ ಎಷ್ಟು ಜನ ನಡೆದಿದ್ದು? 5,000 ಜನ ನಡೆದು ಬಂದ್ರ? ಬರ್ಲಿಲ್ಲ. ಶಿಷ್ಯರು ಮಾತ್ರ ನಡೆದೋಗಿದ್ದು. ಅವ್ರು ಊಟ ಮಾಡಿದ್ರು ಮತ್ತು ವಾಪಸ್ ಅವ್ರ ಊರಿಗೆ ಸೇರ್ಕೊಂಡ್ರು. ಇವತ್ತು ನೀನು ಯೇಸು ಸ್ವಾಮಿ ಜೊತೆ ನಡೀತೀಯಾ, ಇಲ್ಲ ಲೋಕಾನುಸಾರವಾಗಿರ್ತೀಯಾ? ಹೇಳಿ. ಯೇಸು ಸ್ವಾಮಿ ಜೊತೆ ನಡೀತೀಯಾ, ಲೋಕಾನುಸಾರವಾಗಿರ್ತೀಯಾ? ಎಷ್ಟು ಜನ ಯೇಸು ಸ್ವಾಮಿ ಜೊತೆ ನಡೀತೀರಾ? ಯೇಸು ಸ್ವಾಮಿ ಜೊತೆ ನಡಿಬೇಕಂತ ತೀರ್ಮಾನ ಮಾಡಿಕೊಂಡ್ರೆ ನಿಮಗೆ ಕಷ್ಟಗಳು ಬರಬಹುದು, ನಷ್ಟಗಳಾಗ್ಬೋದು, ಅವಮಾನ ಆಗ್ಬೋದು, ನಿಂದೆಗಳು ಬರ್ಬೋದು, ರೋಗ ಬರ್ಬೋದು. ಏನೇ ಬಂದರೂ ಕೂಡ ಯೇಸು ನಿಮ್ಮ ಜೊತೆ ಇದ್ದು ನಡೀತಾನೆ. ನಿಮ್ಮನ್ನ ಕೈ ಬಿಟ್ಟು ಬಿಡುವುದಿಲ್ಲ ದೇವರು. ಆಮೆನ್, ಹಲ್ಲೆಲೂಯಾ. ಇನ್ನೂ ಕಡೆ ಹಲ್ಲೆಲೂಯಾ. ನಾನು ಯೇಸುವಿನ ಮಗನು, ನಾನು ಯೇಸುವಿನ ಮಗಳು, ನಾನು ಯೇಸುವಿನ ಮಗಳು, ನಾನು ಯೇಸುವಿನ ಮಗನು. ವಿಶೇಷವಾಗಿ ಒತ್ತಿ ಹೇಳಿದ್ರೆ ಯವನಸ್ಥರಿಗೆ, ಯವನಸ್ಥರೇ. ಯಾಕೆ ಅಂದ್ರೆ ಅವರ ಸೇವೆ, ಅವರ ದರ್ಶನ ಯವನಸ್ಥರ ಮಧ್ಯದಲ್ಲಿ ಮಾಡಬೇಕು ಸೇವೆ ಎಂಬುದಾಗಿ. ಇವತ್ತು ಎಷ್ಟೋ ಯವನ ಮಕ್ಕಳು ಕೆಟ್ಟು ಹೋಗ್ತಾ ಇದ್ದಾರೆ. ತಾಯಿ ಮಾತು ಕೇಳಲ್ಲ, ತಂದೆ ಮಾತು ಕೇಳಲ್ಲ, ಸಭಾ ಸೇವಕರ ಮಾತು ಕೇಳಲ್ಲ, ಸಭೆಯಲ್ಲಿ ಇರುವುದಿಲ್ಲ, ಇದ್ದಂಗೆ ಆಕ್ಟಿಂಗ್ ಮಾಡ್ತಾರೆ ಹೊರತು ಲೋಕಾನುಸಾರವಾಗಿ ಪಾಪದಲ್ಲಿ ಅವರ ಇಷ್ಟ ಬಂದ ಕಡೆ ತಿರುಗ್ತಾರೆ. ಅದಕ್ಕಾಗಿ ಯವನಸ್ಥರೇ ಗಮನವಿಟ್ಟು ಕೇಳ್ರಿ, ಯವನಸ್ಥರೇ ಕಿವಿಗೊಟ್ಟು ಕೇಳ್ರಿ ಅಂತ ಪದೇ ಪದೇ ನಿಮ್ಮನ್ನ ಉದ್ದೇಶವಾಗಿ ಮಾತನಾಡಿದ್ರು. ಕಾರಣ ನೀವು ಕರ್ತನಿಗೆ ಬೇಕಾದವರಾಗಿದ್ದೀರಾ. ಆಮೆನ್, ಹಲ್ಲೆಲೂಯಾ. ಹೇಳಿಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ. ನೀವು ಒಬ್ಬರಿಗೊಬ್ಬರು ಹೇಳಿಕೊಂಡು ಪ್ರಾರ್ಥನೆ ಮಾಡಿ, ಅದನ್ನು ಮತ್ತೊಬ್ಬರಿಗೆ ತಿಳಿಸ್ಕೋಬೇಡಿ. ನಿನ್ನ ಸಮಸ್ಯೆ ಇವರಿಗೆ ಹೇಳಿದ್ರ ನೀವು ಒಟ್ಟಾಗಿ ಪ್ರಾರ್ಥನೆ ಮಾಡಿ. 21 ಡೇಸ್ ಪ್ರಾರ್ಥನೆ ಎಲ್ಲ ಅದನ್ನು ಮಾಡಿದೀವಿ ಅಲ್ಲ. 21 ದಿನ ಪ್ರಾರ್ಥನೆ ಮಾಡುವಾಗ ಒಂದು ದಿನ ಆ ಟೈಮ್ ಕೊಟ್ಟೆ, ಇಬ್ಬಿಬ್ಬರ ಜೊತೆ ಸೇರಿಸಿದೆ ನಾನು. ಎಷ್ಟು ಜನ ಬಂದ್ರಿ 21 ದಿನ ಪ್ರಾರ್ಥನೆಯಲ್ಲಿ? ಜೊತೆ ಸೇರಿಸಿ ಒಬ್ಬರು ಪಾಪ ಒಬ್ಬರು ಒಪ್ಕೊಳ್ರಿ, ಒಬ್ಬರು ಮಾಡಿದ ತಪ್ಪೊಬ್ಬರು ಹೇಳಿಕೊಂಡು ನಿಮ್ಮ ತಪ್ಪು ಅವ್ರಿಗೆ ಹೇಳ್ಕೊಳ್ಳಿ, ಅವ್ರ ತಪ್ಪು ನಿಮ್ಗೆ ಹೇಳ್ಕೊಳ್ಳಿ, ನೀವು ಅವ್ರಿಗೋಸ್ಕರ ಪ್ರಾರ್ಥಿಸ್ರಿ, ಅವ್ರು ನಿಮಗೋಸ್ಕರ ಪ್ರಾರ್ಥಿಸ್ರಿ ಎಂಬುದು ಹೇಳುವಾಗ ಕೆಲವು ಸಮಸ್ಯೆಗಳು ಆವತ್ತು ಬಿಟ್ಟು ಹೋಗಿದ್ದಾವೆ. ಆಮೇಲೆ ನಿಮಗೆ ಸ್ವಸ್ಥತೆ
ಪಾಸ್ಟಮ್ಮದ ಸಾಕ್ಷಿ ಅಲ್ಲ ನಮ್ಮ ಪಾಸ್ಟಮ್ಮ ಹೇಳಿದ್ರಲ್ಲ, ಆವತ್ತಿನ ನಮಗೇನಿಲ್ಲ, ನಡುವು ನೋವಿಲ್ಲ, ಬ್ಯಾಕ್ ಪೇನ್ ಇಲ್ಲ, ಸ್ವಸ್ಥತೆ ಬರ್ತದೆ. ನಿಜವಾಗ್ಲೂ ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ಕಣ್ಣು ಮುಚ್ಕೊಂಡು ಒಂದು ನಿಮಿಷ ವಾಕ್ಯ, ಇಬ್ಬರು ಸೇವಕರು ಹೇಳಿದ ವಾಕ್ಯವನ್ನ ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ.